ಜಮೀರ್ ಅಹ್ಮದ್ ಅವರು ಒಂದು ರಾಜ್ಯದಲ್ಲಿ ಪ್ರಭಾವ ಸಚಿವರು, ಅನೇಕ ಬಾರಿ ಅನೇಕ ಹುದ್ದೆಗಳನ್ನು ಅನುಭವಿಸಿ ಈಗ ಸಹ ನಮ್ಮ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ವಸತಿ ಸಚಿವರನ್ನು ಕೊಟ್ಟಿದ್ದರು. ಈ ಬಾರಿ ಅವರನ್ನು ವಿಜಯನಗರಕ್ಕೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಅವರು ಯಾವುದೇ ಒಂದು ಅಲ್ಲಿ ಹೋಗಿ ಒಂದು ಧ್ವಜಾರೋಹಣ ಮಾಡತಕ್ಕಂಥ ಅವರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಸಚಿವರ ಒಂದು ಸಮುದಾಯ ಅಲ್ಲ, ಒಂದು ಸಂಪ್ರದಾಯ, ಆ ಸಂಪ್ರದಾಯಕ್ಕೆ ಇವರು ಒಂದು ಕಿಚ್ಚನ್ನು ಹಚ್ಚಿದ್ದಾರೆ. ದಯವಿಟ್ಟು ಈ ಒಂದು ಇಂಥ ಸಚಿವರನ್ನು ದಯವಿಟ್ಟು ಇಂಥ ಭ್ರಷ್ಟ ಸಚಿವರನ್ನು ತೆಗೆದು ಇನ್ನೂ ಒಳ್ಳೆಯ ಸಚಿವರು ಸುಮಾರು ಜನ ಇದ್ದಾರೆ, ಅಂಥ ಸಚಿವರಿಗೆ ಸ್ಥಾನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಧ್ವಜಾರೋಹಣ ಮಾಡದೆ ಅಷ್ಟು ಬಿಸಿನ ಹೇಗೆ ಏನು ಹೇಳಬೇಕು? ಅಲ್ಲ ಸರ್, ಇದು ಸ್ವತಂತ್ರ ಬಂದು ಬ್ರಿಟಿಷರ ಆಳ್ವಿಕೆಯಿಂದ ಸುಮಾರು ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ನಮ್ಮ ಬಾಬಾ ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಅನೇಕ ಗಣ್ಯಾತಿ ಗಣ್ಯರು ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟೋಗಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೆ ಒಂದು ಬಂದು ಧ್ವಜಾರೋಹಣಕ್ಕೆ ಮಾಡೋಕ್ಕೆ ಆಗಲ್ಲ ಅಂತಂದಮೇಲೆ ಅಂಥ ಒಂದು ಸಚಿವರು ನಮ್ಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಇಂಥ ಸಚಿವ ಸಂಪುಟಕ್ಕೆ ಒಂದು ರಾಜ್ಯ ಸಚಿವ ಸಂಪುಟಕ್ಕೆ ಒಂದು ಘಟನೆ ಮಾಡಿದೆ. ಇಂಥ ಸಚಿವರನ್ನ ದಯವಿಟ್ಟು ಕೂಡಲೇ ಅವ್ರನ್ನ ಬಿಟ್ಟು ಬೇರೆ ಸಚಿವರನ್ನ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಂಚನಮಲೆ ಶ್ರೀನಿವಾಸ್ ಅಂತ, ಇಂಟರ್ನ್ಯಾಷನಲ್ ಅಥ್ಲೀಟ್. ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತ. ಇವಾಗ ರಾಜ್ಯಕ್ಕೆ ಜಮೀರ್ ಅಹ್ಮದ್ ಅವರು ಸಚಿವರಾಗಿ ಅವರ ಜವಾಬ್ದಾರಿ ಏನೇನು ಕೊಟ್ಟಿರ್ತಾರೆ, ಅವ್ರು ಯಾವ ರೀತಿ ನಡ್ಕೋಬೇಕು ಅನ್ನೋದು ಇಡೀ ದೇಶ ನೋಡುತ್ತೆ. ಇವತ್ತು ಧ್ವಜಾರೋಹಣ ಅನ್ನೋದು ನಮಗೆಲ್ಲ ಹಬ್ಬ ಇದ್ದಂಗೆ. ಸ್ವತಂತ್ರ ಬಂದು ನಾವಿವತ್ತು ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಈ ಹಬ್ಬದಲ್ಲಿ ಅವ್ರು ಪಾಲ್ಗೊಳ್ಳಲ್ಲ, ನನಗೆ ಧ್ವಜಾರೋಹಣ ಬೇಡ ಅಂತಂದರೆ ಇದಕ್ಕೆ ಇನ್ನೆಷ್ಟು ಬ್ಯುಸಿ ಇರ್ತಾರೆ ಅವರು. ಅಲ್ಲಿಗೆ ಪ್ರಜಾಸೇವೆ ಮಾಡಬೇಕಾಗಿರೋರೆ ಒಂದು ಧ್ವಜಾರೋಹಣ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಥವಾ ಬ್ಯುಸಿ ಇದ್ದೀನಿ ಅನ್ನೋದು ಇದು ಸುಳ್ಳು ಮಾತು. ಇವ್ರು ಮಾಡ್ತಾ ಇರೋದು ನಮಗಂತೂ ಇಷ್ಟನೇ ಇಲ್ಲ. ಇದು ತಪ್ಪು ಕೆಲಸ. ಇದು ಇಂಥವ್ರಿಗೆ ಯಾವ ಸಚಿವ ಸ್ಥಾನನೂ ಕೊಡಬಾರ್ದು.